ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಉಪಚುನಾವಣೆಯ ನಂತರ ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ. ಪಕ್ಷದೊಳಗಡೆನೆ ಬಣದ ಬಡಿದಾಟ ಸ್ಟಾರ್ಟ್ ಆಗಿದೆ. ಆಪ್ತರ ಮೇಲೆ ಒಬ್ರಿಗೊಬ್ರು ಟಾರ್ಗೆಟ್ ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತು ಒಂದಿಷ್ಟು ನಾಯಕರುಗಳು ಮೌನವನ್ನ ವಹಿಸಿದ್ದಾರೆ. ಇದು ಕೇವಲ ಒಳಜಗಳವಲ್ಲ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗಿನ ಶಕ್ತಿಯ ಸಂಘರ್ಷ. ಉಪಚುನಾವಣೆ ಬಳಿಕ ಕಾಂಗ್ರೆಸ್ ಒಳಗಿನ ಫ್ಯಾಕ್ಷನ್ ವಾರ್ ಮತ್ತಷ್ಟು ತೀವ್ರವಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕೆಲವು ನಾಯಕರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಈ ರೀತಿಯಾದಂತಹ ಒಂದು ದೊಡ್ಡ ಆರೋಪವಿದೆ. ಸಿದ್ದರಾಮಯ್ಯ ಆಪ್ತರನ್ನೇ ಗುರಿಯಾಗಿಸಲಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆಪ್ತರ ಮೇಲಿನ ಕ್ರಮಗಳ ನಡುವೆ ಕೂಡ ಸಿಎಂ ಗಟ್ಟಿ ನಿಲುವನ್ನ ತಗೊಳ್ತಾ ಇಲ್ಲ ಎಂಬ ಟೀಕೆಗಳು ಅಸಹಾಯಕರಂತೆ ವರ್ತಿಸ್ತಾ ಇದ್ದಾರೆ. ಹಾಗೆ ಸಿಎಂ ಅವರು ಯಾವ ನಿಲುವನ್ನ ತಗೊಳ್ಬೇಕು ಅಥವಾ ಎಲ್ಲಿ ಧ್ವನಿ ಎತ್ತಬೇಕು ಅಲ್ಲಿ ಧ್ವನಿ ಎತ್ತಾ ಇಲ್ಲ. ತಮ್ಮ ಆಪ್ತರನ್ನ ಈಸಿಯಾಗಿ ಬಿಟ್ಟುಕೊಡ್ತಾ ಇದ್ದಾರೆ, ಅವರ ಪರವಾಗಿ ನಿಲುವನ್ನ ನೀಡ್ತಾ ಇಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಇಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಹೈಕಮಾಂಡ್ ಮಟ್ಟದಲ್ಲೇ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪಕ್ಷದೊಳಗಿನ ಕೆಲವರ ಆತಂಕ, ಪಕ್ಷಕ್ಕೆ ಕೆಲಸ ಮಾಡಿದವರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದಿಷ್ಟು ಮಾತುಗಳು, ಇದು ಕೇವಲ ವ್ಯಕ್ತಿಗಳಲ್ಲ, ಸಮುದಾಯಗಳನ್ನ ಪ್ರಭಾವಿಸ್ತಾ ಇದೆ. ಇದರಿಂದ ಸಮುದಾಯಗಳ ಅಸಮಾಧಾನ, ಪಕ್ಷದ ವಿರುದ್ಧದ ಪ್ರತಿಕ್ರಿಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಮುಖ್ಯವಾಗಿ HC ಬಾಲಕೃಷ್ಣ ಅವರು ಸ್ಪಷ್ಟಪಡಿಸಿದಂತೆ, ಪಕ್ಷಕ್ಕಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಯಾರನ್ನಾದ್ರೂ ಕೂಡ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಕ್ಯಾಸ್ಟ್ ಆಂಗಲ್ ತರೋದೇ ಒಂದು ದೊಡ್ಡ ತಪ್ಪು ಅಂತ ಹೇಳಿ ಅವರ ಅಭಿಪ್ರಾಯವನ್ನ ಪಡಿಸ್ತಾರೆ. ಆದ್ರೆ ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ಜಮೀರ್ ಅಹಮದ್ ಖಾನ್ ತಲೆದಂಡ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಜಮೀರ್ ಅಹಮದ್ ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯವರ ಆಪ್ತರು. ಈ ಹಿಂದೆ ರಾಜಣ್ಣ ಅವರು ಸಿದ್ದರಾಮಯ್ಯವರ ಆಪ್ತರಾಗಿದ್ರು, ಆದ್ರೆ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ತಾರೆ. ಆದ್ರೆ ಈಗ ಜಮೀರ್ ಅಹಮದ್ ಸರಿದಿ ಬಂದಿದೆ. ದಾವಣಗೆರೆ ಉಪಚುನಾವಣೆ ನಂತರ ಅವರನ್ನ ಮೂಲೆ ಗುಂಪು ಮಾಡಲಾಗ್ತಿದೆ, ಅವರ ತಲೆದಂಡ ಸಾಧ್ಯತೆ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಅವರನ್ನ ಪಕ್ಷದಲ್ಲೇ ಒಂದು ರೀತಿಯಲ್ಲಿ ಬೇರ್ಪಡಿಸಿ ದೂರ ಇಟ್ಟಿದ್ದಾರೆ ಅನ್ನೋ ಮಾತುಗಳು, ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಎಂ ರಾಜೀನಾಮೆ ಕೇಳಿದ್ದಾರೆ ಅನ್ನುವ ಮಾತು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ ಮಾತನಾಡಿದ BK ಹರಿಪ್ರಸಾದ್, ಇದು ಯಾವುದು ಒಳ್ಳೆ ಬೆಳವಣಿಗೆಗಳಲ್ಲ. ಜಮೀರ್ ಅವರು ಪಕ್ಷದ ಹಿರಿಯರು, ಮಂತ್ರಿಮಂಡಲದ ಹಿರಿಯ ಸದಸ್ಯರು, ಅವರ ವಿರುದ್ಧ ಪಟ್ಟಬದ್ಧ ಹಿತಾಸಕ್ತಿಯನ್ನ ಹೆಚ್ಚಿಸ್ತಾ ಇದ್ದಾರೆ. ಆದ್ರೆ ಜಮೀರ್ ರಾಜೀನಾಮೆ ನೀಡಿದ್ರೆ ಅಥವಾ ಅವರನ್ನ ತೆಗೆದು ಹಾಕಿದ್ರೆ ಅದರ ಬಗ್ಗೆ ಸಿಎಂ ಅವರು ಸ್ವತಃ ಉತ್ತರ ನೀಡಬೇಕು. ಯಾಕಂದ್ರೆ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡುವುದು ಅಥವಾ ತೆಗೆದು ಹಾಕುವುದು ಮುಖ್ಯಮಂತ್ರಿಗಳ ಕೈಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಅವರೇ ಉತ್ತರವನ್ನ ನೀಡಬೇಕು. ಮೌನವನ್ನ ವಹಿಸಿದ್ರೆ ಸಾಧ್ಯವಲ್ಲ. ಸರ್ಕಾರವನ್ನ ನಡೆಸ್ತಾ ಇರುವಂಥವ್ರು, ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂಥವ್ರು, ಈ ರಾಜ್ಯದ ಅಧಿಕಾರವನ್ನ ವಹಿಸಿರುವಂಥವ್ರು, ಸಿಎಂ ಅವರು ಇದು ಎಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಬೇಕು ಅನ್ನೋದು ಇದರ ಅಭಿಪ್ರಾಯ. ಇನ್ನು KN ರಾಜಣ್ಣ ಅವರು ತೀವ್ರವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ. ನಿಷ್ಠಾವಂತರನ್ನೇ ಗುರಿಯಾಗಿಸಲಾಗ್ತಾ ಇದೆ ಈ ಪಕ್ಷದಲ್ಲಿ, ಪಟ್ಟಭದ್ರ ಹಿತಾಸಕ್ತಿಗಳ ಹುನ್ನಾರ ನಡೀತಾ ಇದೆ. ಅವರ ಆರೋಪ ವಾಲ್ಮೀಕಿ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಈಗ ಅಲ್ಪಸಂಖ್ಯಾತರ ಮೇಲೂ ಕೂಡ ಇದೇ ರೀತಿಯಾದಂತಹ ಒತ್ತಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ರಾಜಣ್ಣ ಅವರ ಪ್ರಶ್ನೆ ಬಂದೆ, ಸಿಎಂ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಿಎಂ ಯಾಕೆ ಮೌನವಾಗಿದ್ದಾರೆ, ಯಾರ ಒತ್ತಡದಲ್ಲಿ ತಟಸ್ಥ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ರಾಜಣ್ಣ ಅವರ ಪ್ರಶ್ನೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಸಿದ್ದರಾಮಯ್ಯ ಅವರನ್ನ ರಾಜಣ್ಣ ಮತ್ತು MB ಪಾಟೀಲ್, ಸಲೀಂ ಅಹಮದ್ ಅವರನ್ನ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಅವರನ್ನ ಹೋಗಿ ಸ್ವತಃ ಅವರೇ ಭೇಟಿ ಆಗ್ತಾರೆ. ಇನ್ನೊಂದೆಡೆ DK ಶಿವಕುಮಾರ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸ್ತಾ ಇದ್ದಾರೆ. ಒಳಗಿನ ಸಂಘರ್ಷವನ್ನ ಶಮನಗೊಳಿಸುವುದರ ಬಗ್ಗೆ ಹಲವಾರು ಪ್ರಯತ್ನಗಳು ನಡೀತಾ ಇದೆ. ಈ ಬೆಳವಣಿಗೆಗಳು ಮುಂದುವರೆದ್ರೆ ಪಕ್ಷದ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ, ಭವಿಷ್ಯದ ಚುನಾವಣೆಗಳ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಪಕ್ಷದ ಶಕ್ತಿ, ಅದರ ಏಕತೆ. ಆದರೆ ಒಳಜಗಳ ಮತ್ತು ಅವಿಶ್ವಾಸ ಇವು ಮುಂದುವರೆದ್ರೆ ದೊಡ್ಡ ರಾಜಕೀಯ ಹಿನ್ನಡೆ ಅನಿವಾರ್ಯ ಆಗಿ ಹೋಗುತ್ತೆ. ಈಗಿರೋ ಪ್ರಶ್ನೆ ಒಂದೇ,
ಕಾಂಗ್ರೆಸ್ ಈ ಒಳಜಗಳವನ್ನ ನಿಭಾಯಿಸಬಹುದಾ ಅಥವಾ ಇದು ದೊಡ್ಡ ರಾಜಕೀಯ ಬಿರುಗಾಳಿಗೆ ಕಾರಣವಾಗತ್ತಾ? ರಾಜಕೀಯದಲ್ಲಿ ಗೆಲುವು ಹೊರಗಡೆಯಲ್ಲ, ಒಳಗಿನ ಏಕತೆಯಲ್ಲಿದೆ. ಇದೇ ಹೊತ್ತಿನ ಈ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವರಿ.